ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಗ್ರೀನ್ ಲೈನ್ಗೆ ಹೊಸದಾಗಿ 21 ಹೈಟೆಕ್ ರೈಲುಗಳ ಸಂಪರ್ಣೆ ಮಾಡಲಾಗಿರುವಂತದ್ದು. ಸೊ ಪರ್ಪಲ್ ಲೈನ್ಗೆ 17 ಹೆಚ್ಚುವರಿ ರೈಲುಗಳ ಬಲ ಕೂಡ ಸಿಕ್ಕಿದೆ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಯೆಲ್ಲೋ ಲೈನ್ ನಲ್ಲಿ ಇನ್ಮುಂದೆ ಡ್ರೈವರ್ಲೆಸ್ ರೈಲುಗಳು ಸಂಚಾರ ಮಾಡೋದು. ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಗ್ರೀನ್ ಲೈನ್ಗೆ ಹೊಸದಾಗಿ 21 ಹೈಟೆಕ್ ರೈಲುಗಳು ಸೇರ್ಪಡೆಯಾಗ್ತಾ ಇದೆ. ನೋಡಿ, ಪರ್ಪಲ್ ಲೈನ್ಗೆ 17 ಹೆಚ್ಚುವರಿ ರೈಲುಗಳು ಬಲ ಕೂಡ ಸಿಗ್ತಾ ಇದೆ. ಯೆಲ್ಲೋ ಲೈನ್ ನಲ್ಲಿ ಇನ್ಮುಂದೆ ಡ್ರೈವರ್ಲೆಸ್ ರೈಲುಗಳು ಸಂಚಾರ ಮಾಡುತ್ತೆ. ಪೀಕ್ ಅವರ್ ನಲ್ಲಿ ಕಾಯುವಂತಹ ಸಮಯ ಈಗ ಮತ್ತಷ್ಟು ಕಡಿಮೆಯಾಗುತ್ತೆ. ಮುಂಚೆ 15 ನಿಮಿಷಕ್ಕೆ ಒಂದು ಯೆಲ್ಲೋ ಮಾರ್ಗ ಏನಿದೆಯಲ್ಲ ಅದರಲ್ಲಿ 15 ನಿಮಿಷಕ್ಕೆ ಒಂದು ಮೆಟ್ರೋ ಸಿಗ್ತಾ ಇತ್ತು. ಸೊ ಈಗ ಪಿಂಕ್ ಲೈನ್ಗೆ USB ಚಾರ್ಜಿಂಗ್ ಜೊತೆಗೆ ಲಗೇಜ್ ಯಾರ್ಕ್ ಸೌಲಭ್ಯವನ್ನ ಕೂಡ ಕೊಡಲಾಗಿದೆ. ಪಿಂಕ್ ಲೈನ್ ಹೊಸದಾಗಿ ಶುರು ಆಗಬೇಕು. ಏರ್ಪೋರ್ಟ್ ಬ್ಲೂ ಲೈನ್ ನಲ್ಲೂ ಕೂಡ ವಿಶೇಷ ಲಗೇಜ್ ಯಾರ್ಕ್ ಅನ್ನ ಮಾಡಲಾಗಿದೆ. ನೋಡಿ, ಇಲ್ಲಿ ಟ್ರಾಫಿಕ್ಗೆ ಸಿಗಲಿದೆ ಮತ್ತಷ್ಟು ರಿಲೀಫ್. ನಾವು ಗಮನಿಸ್ತಾ ಇದ್ದೀವಿ, ಹೊಸದಾಗಿ ನಾವು ಓಡಾಡ್ತಾ ಇರುವಂಥದ್ದು ಪರ್ಪಲ್ ಹಾಗೆ ಗ್ರೀನ್ ಲೈನ್ ಮತ್ತೆ ಯೆಲ್ಲೋ ಲೈನ್, ಈ ಮೂರು ಮಾರ್ಗಗಳಲ್ಲೂ ಕೂಡ ನಾವು ಹೆಚ್ಚಾಗಿ ಬಳಸ್ತಾ ಇದ್ದೀವಿ, ಓಡಾಡ್ತಾ ಇದ್ದೀವಿ. ಗ್ರೀನ್ ಹಾಗೆ ಪರ್ಪಲ್ ಲೈನ್ ಹೆಚ್ಚಾಗಿ ಬಳಸುವಂತಹ ಟ್ರೈನ್ಗಳು ಬೆಂಗಳೂರಲ್ಲಿ ಮೆಟ್ರೋದಲ್ಲಿ. ಈಗ ಯೆಲ್ಲೋ ಲೈನ್ ಅನ್ನ ಬಹಳಷ್ಟು ಜನರೇನೋ ಓಡಾಡ್ತಿದ್ದಾರೆ, ಆದರೆ ರೈಲುಗಳ ಸಂಖ್ಯೆ ಬಹಳ ಕಡಿಮೆ ಇತ್ತು. 15 ನಿಮಿಷಕ್ಕೆ ಒಂದು ರೈಲು ಬರ್ತಾ ಇತ್ತು, ಆದರೆ ಈಗ ಅದಕ್ಕೂ ಕೂಡ ಹೆಚ್ಚುವರಿ ಟ್ರೈನ್ ಅನ್ನ ಆಡ್ ಮಾಡಿರೋದ್ರಿಂದ ಈಗ 15 ನಿಮಿಷಕ್ಕೆ ಒಂದು ಬರ್ತಿತ್ತಲ್ಲ ಟ್ರೈನು, ಹಾಗಾಗಿ ಅಷ್ಟು ಅವರ್ ನೀವು ಕಾಯುವಂತ ಸಮಯ ಇರೋದಿಲ್ಲ. ಮತ್ತೊಂದು ಕಡೆಗೆ ಈಗ ಪಿಂಕ್ ಲೈನ್ಗೆ USB ಚಾರ್ಜಿಂಗ್ ಲಗೇಜ್ ರ್ಯಾಕ್ ಕೂಡ ಸೌಲಭ್ಯ ಮಾಡಿಕೊಡ್ಲಾಗಿದೆ. ಜೊತೆಗೆ ಏರ್ಪೋರ್ಟ್ ಬ್ಲೂ ಲೈನ್ ಅಲ್ಲೂ ಕೂಡ ವಿಶೇಷ ಲಗೇಜ್ ರ್ಯಾಕ್ ಅನ್ನು ಕೂಡ ಕಲ್ಪಿಸಿಕೊಡ್ಲಾಗ್ತಾ ಇದೆ. ಅಂತಂದ್ರೆ ನೀವು ಮೆಟ್ರೋ ಅಂತ ಅಂದ್ರೆ ಬರೀ ನೀವು ಹೋಗಿ ನಿಂತ್ಕೊಂಡು ಅಥವಾ ಕುತ್ಕೊಂಡು ಓಡಾಡುವಷ್ಟು ಅಷ್ಟೇ ಜಾಗ ಇತ್ತು. ಈಗ ಹೊಸದಾಗಿ ಬರುವಂತಹ ಪಿಂಕ್ ಹಾಗೆ ಬ್ಲೂ ಈ ಎರಡು ಮೆಟ್ರೋ ಲೈನ್ ಅಲ್ಲಿ ನೀವು ನಿಮ್ಮ ಲಗೇಜ್ ಅನ್ನ ಕೂಡ ರ್ಯಾಕ್ ಅಲ್ಲಿ ಇಟ್ಬಿಟ್ಟು ಆರಾಮಾಗಿ ಕುತ್ಕೊಂಡು ಅಥವಾ ನಿಂತ್ಕೊಂಡು ಟ್ರಾವೆಲ್ ಮಾಡಬಹುದು. ಸದ್ಯ ಟ್ರಾಫಿಕ್ಗೆ ಈಗ ಮತ್ತಷ್ಟು ಬಿಗ್ ರಿಲೀಫ್ ಸಿಗ್ತಾ ಇದೆ. ಹಾಗಾಗಿ ಮತ್ತಷ್ಟು ಮೆಟ್ರೋ ಬಲಿಷ್ಠವಾಗ್ತಾ ಹೋಗುತ್ತೆ ಬೆಂಗಳೂರಲ್ಲಿ. ಸೊ ಸಿಲಿಕಾನ್ ಸಿಟಿಯ ಟ್ರಾಫಿಕ್ ನರಕದಲ್ಲಿ ಬೇಯ್ತಾ ಇರುವಂತಹ ಬೆಂಗಳೂರಿಯರಿಗೆ ಈಗ ಮೆಟ್ರೋ ಕಡೆಯಿಂದ ಒಂದು ಬಿಗ್ ಗುಡ್ ನ್ಯೂಸ್ ಸಿಕ್ಕಿರುವಂತದ್ದು. ಗ್ರೀನ್, ಪರ್ಪಲ್, ಯೆಲ್ಲೋ ಮತ್ತೆ ಪಿಂಕ್ ಹಾಗೆ ಬ್ಲೂ ಈ ಇಷ್ಟು ಲೈನ್ಗಳಿಗೆ ಒಂದರ ಹಿಂದೆ ಒಂದರಂತೆ ಹೊಸ ಹೈಟೆಕ್ ರೈಲ್ಗಳು ಕೂಡ ಎಂಟ್ರಿ ಕೊಡ್ತಾ ಇದೆ. ಈಗ ಗ್ರೀನ್ ಲೈನ್ಗೆ 21 ಹೊಸ ರೈಲ್ ಆಡ್ ಆಗುತ್ತೆ, ಹಾಗೆ ಪರ್ಪಲ್ ಲೈನ್ಗೆ 17 ಹೆಚ್ಚುವರಿ ರೈಲ್ಗಳು ಕೂಡ ಆಡ್ ಆಗ್ತಾ ಇದೆ. ಇನ್ನು ಯೆಲ್ಲೋ ಲೈನ್ ನಲ್ಲಿ ಡೈವರ್ಲೆಸ್ ಸಂಚಾರ ಕೂಡ ಆರಂಭ ಆಗ್ತಾ ಇದ್ದು ಈಗ ಕಾಯುವಂತ ಸಮಯ ಮತ್ತಷ್ಟು ಕಡಿಮೆ ಆಗುತ್ತೆ. ಮತ್ತೆ ಪಿಂಕ್ ಮತ್ತೆ ಬ್ಲೂ ಲೈನ್ಗಳಲ್ಲೂ ಕೂಡ USB ಚಾರ್ಜಿಂಗ್ ಪಾಯಿಂಟ್ ಇರುತ್ತೆ, ಜೊತೆಗೆ ಲಗೇಜ್ಗಳನ್ನ ಇಡೋದಕ್ಕೆ ರ್ಯಾಕ್ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಕೂಡ ಆಡ್ ಆನ್ ಮಾಡ್ತಾ ಇದೆ. ಹಾಗಾಗಿ ಒಟ್ಟಾರೆ ಬೆಂಗಳೂರಿನ ಮೆಟ್ರೋ ಪ್ರಯಾಣ ಇನ್ನಷ್ಟು ವೇಗ, ಆರಾಮ ಮತ್ತು ಸುಗಮ ಆಗಲಿದೆ.